ಕರುನಾಡಿನಲ್ಲಿ ಮಳೆ ಅವಾಂತರ ಪ್ರವಾಹದಿಂದ ಪರದಾಡೋ ಪರಿಸ್ಥಿತಿ ಬಂದಿದೆ. ರಸ್ತೆ, ಸೇತುವೆ ಎಲ್ಲ ಜಲಾವೃತ ಆಗಿದ್ದು ದೇಗುಲಕ್ಕೆ ಜಲ ದಿಗ್ಬಂಧನ. ರಸ್ತೆಗಳೆಲ್ಲವೂ ಕೂಡ ಕೆರೆ ತರ ಆಗಿ ಕೊಪ್ಪಳದಲ್ಲಿ ಮನೆ ನೆಲಸಮ ಆಗೋಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಸವದತ್ತಿ ಯಲ್ಲಮ್ಮನ ಕ್ಷೇತ್ರದ ಯಲ್ಲಮ್ಮನ ಗುಡ್ಡದ ದೃಶ್ಯಗಳು. ಯಾವ ರೀತಿ ನೀರು ಹರಿದು ಬರ್ತಾ ಇದೆ, ಯಾವ ರೀತಿ ಭೋರ್ಗರಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಕೆಳಗಡೆ ಏನು ಒಂದು ಹಳ್ಳ ಹರಿಯುತ್ತೆ, ಅದು ಅತಿ ಹೆಚ್ಚು ನೀರಿನಿಂದ ಈ ರೀತಿ ಆಗ್ತಾ ಇರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಜನಜೀವನ ತತ್ತರಿಸ ಹೋಗ್ತಾ ಇದೆ, ಅಲ್ಲಿ ಯಾರು ಓಡಕ್ ಆಗ್ತಾ ಇಲ್ಲ, ಬೈಕ್ಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ರಸ್ತೆ ಮೇಲೆ ಹರಿತಾ ಇರೋ ನೀರಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಸ್ತೆ, ಸೇತುವೆ ಎಲ್ಲವೂ ಕೂಡ ಜಲಾವೃತ ಆಗಿದ್ದು ದೇಗುಲಕ್ಕೆ ಜಲ ದಿಗ್ಬಂಧನ. ಬೆಳಗಾವಿ, ಬಾಗಲಕೋಟೆ, ಕೊಪ್ಪಳ, ವಿಜಯಪುರದಲ್ಲಿ ಮಳೆ ಅಂದ್ರೆ ಅಷ್ಟು ವಿಪರೀತ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದ್ದು ಜನಜೀವನ ತತ್ತರಿಸಿ ಹೋಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಂತೂ ಧಾರಾಕಾರ ಮಳೆ ಆಗ್ತಾ ಇದೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂತ ರಸ್ತೆ ಸಂಚಾರ ಸ್ಥಗಿತ ಆಗಿ ಹೋಗಿದೆ. ದೃಶ್ಯಗಳಲ್ಲಿ ನೀವು ನೋಡಿದ್ರಲ್ಲ ಎಷ್ಟು ಮಟ್ಟಿಗೆ ಮಳೆ ಆಗಿದೆ ಅಂತ. ಯಲ್ಲಮ್ಮನ ಗುಡ್ಡದ ಹೊರ ವಲಯದಲ್ಲಿರುವಂತ ಅಂದ್ರೆ ಔಟ್ಸ್ಕರ್ಟ್ ಅಲ್ಲಿರುವಂತಹ ರಸ್ತೆ ಕೂಡ ಜಲಾವೃತ ಆಗೋಗಿದೆ. ಹಳ್ಳದ ನೀರಿನ ರಭಸಕ್ಕೆ ರಸ್ತೆಯನ್ನ ದಾಟಲಾಗದೆ ಭಕ್ತರು ಪರದಾಡ್ತಾ ಇದ್ದಾರೆ. ಯಲ್ಲಮ್ಮನ ದೇವಸ್ಥಾನ ಪಕ್ಕದಲ್ಲೇ ಒಂದು ಹಳ್ಳ ಹರಿದು ಹೋಗುತ್ತೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ 3 ಅಡಿ ನೀರು ನಿಂತ್ಕೊಂಡಿದೆ. ಆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಹಳ್ಳ ಹರಿದು ಹೋಗುತ್ತಲ್ವಾ, ಆ ಹಳ್ಳ ದಾಟಕ್ಕಾಗದ ಆ ಹಳ್ಳದ ನೀರು ರಸ್ತೆ ಮೇಲೆಲ್ಲ ಹರಿತಾ ಇದೆ. ಮಳೆ ನೀರಿನ ರಭಸಕ್ಕೆ ಬೈಕ್ಗಳು ಕೊಚ್ಚಿ ಹೋಗ್ತಾ ಇದ್ದಾವೆ. ಜನ ಓಡಾಡೋದಕ್ಕಾಗದೆ, ಒಳಗಡೆ ರಕ್ಷಣೆಯನ್ನು ತೆಗೆದುಕೊಳ್ಳಕ್ಕಾಗದೆ ನೋಡಿ ಯಾವ ರೀತಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಮೇಲ್ಗಡೆ ಅಂತ ನೋಡ್ತಾ ಇದ್ದೀರಿ. ಗರ್ಭಗುಡಿ ಒಳಗಡೆ 3 ಅಡಿ ನೀರು ನಿಂತ್ಕೊಂಡಿದೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಒಳಗೂ ಕೂಡ ನೀರು ನುಗ್ಗಿದೆ. ಯಲ್ಲಮ್ಮನ ಗುಡ್ಡದ ಸದ್ಯದ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಾಕಷ್ಟು ಅವಾಂತರನೇ ಸೃಷ್ಟಿಯಾಗಿದೆ. ಯಾರು ಕೂಡ ಭಕ್ತರು ಹೊರಗಡೆನೂ ಬರೋಕ್ಕಾಗ್ತಿಲ್ಲ, ಒಳಗೂ ಹೋಗೋಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ನೀರಿನ ರಭಸಕ್ಕೆ ಬೈಕ್ಗಳು, ಸೈಕಲ್ಗಳು, ಅಲ್ಲಿ ಏನೇನಿತ್ತು ಎಲ್ಲ ಸಾಮಗ್ರಿಗಳು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ನೋಡಿ, ದೇವಸ್ಥಾನದ ಒಳಗಡೆನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ.